ಬೇಜಾರು, ನರ್ವಸ್ನೆಸ್. ಗಿಫ್ಟ್ ಕಾಟ್ಲೆ ಕಿಚನ್ ಸೀಸನ್ 2 ಲಾಸ್ಟ್ ಅಲ್ವಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೈ, ನಾಳೆಯಿಂದ ಬೈಲಿಕ್ಕೆ ಆಗಲ್ಲ. ಪ್ರೊಡ್ಯೂಸರ್ ಬರ್ತಿದ್ದಾರೆ ಅಂತ ಹೇಳ್ತಾ ಇರೋದು ನನಗೂ ಇಂಟ್ರೆಸ್ಟ್ ಅಂತ. ಇಲ್ಲಿ ಸೂರಜ್ದು ಫುಲ್ ಫ್ಯಾಮಿಲಿ ಬಂದಿದೆ. ಆಟ ಆಡಿ ಬಂದಿದ್ದೀನಿ. ಮಾಡಿ ತಿಂದ್ರು. ನಾನು ಬರ್ಲಾ? ನನ್ಗೆ ಆಕ್ಚುಲಿ ನನ್ನ ಕಾಟ್ಲೆ ಇವಾಗ ಆಯ್ತು, ಇವಾಗ 11 ಎಪಿಸೋಡು. ತುಂಬಾ ಬೇಜಾರಾಗ್ತಾ ಉಂಟಾ? ಎಲ್ಲರೂ ಬ್ಲಾಗ್ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೆ ಗೊತ್ತಿರ್ಬೋದು ಆ್ಯಕ್ಚುಲಿ ಟುಡೇ ನಮ್ಮ ಫಿನಾಲೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಮೇಘ್ನಾ ಮ್ಯಾಮ್ದು ಫೋಟೋಶೂಟ್ ಆಗ್ತಾ ಉಂಟು. ಮ್ಯಾಮ್, ಆ್ಯಕ್ಚುಲಿ ಟುಡೇ ನಮ್ಮ ಫಿನಾಲೆ. ಟುಡೇ ಸೇಮ್ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಹಾಂ, ಓಕೆ, ನೀವು ಫೋಟೋಶೂಟ್ ಮಾಡಿ ಒಳಗೆ ಸಿಗೋಣ. ಓಕೆ, ಬಾಯ್. ನೀವು ಮಾಡಿ ಆಗ ನಂತರ ಮಾತಾಡೋಣ. ಇಲ್ಲ, ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತೀನಿ, ನೀವು ಮಾಡಿ ಆಗ ನಂತರ ಮಾತಾಡೋಣ. ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ಮೇಘ್ನಾ ಮ್ಯಾಮ್ ಜೊತೆಗೆ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಸದ್ಯ ಹೇಳಿದ್ರೆ ಆ್ಯಕ್ಚುಲಿ ಟುಡೇ ನಮ್ಮ ಫಿನಾಲೆ. ಓಕೆ, ಟುಡೇ ಆ್ಯಕ್ಚುಲಿ ನಮ್ಮ ಲಾಸ್ಟ್ ಡೇ, ಕಾಟ್ಲೆ ಕಿಚನ್ ಸೀಸನ್ 2ದು ಲಾಸ್ಟ್ ಡೇ. ಇವರು ಲಾಸ್ಟ್ ಜಡ್ಜ್ ಅಂದರೆ ಲಾಸ್ಟ್ ಡೇ ಒಂದು ಹೇಳುವಾಗ ಎಷ್ಟು ದುಃಖ ಅಲ್ವಾ? ಯಾವಾಗಲೂ ಹೀಗೆ ಲಾಸ್ಟ್ ಡೇ ಅಂತ ಬರಲೇಬಾರ್ದು. ಆ್ಯಕ್ಚುಲಿ ಐ ಹೇಟ್ ಲಾಸ್ಟ್ ಡೇ ವರ್ಡ್. ಆ್ಯಕ್ಚುಲಿ Why are you thinking about last day and that? Today is the beginning of a different journey and ಅನ್ಕೋಬೇಕು. ಅವರು ಬಿಗ್ ಬಾಸ್ ಅಲ್ಲ ಅಂತೀನಿ, ನಾನು ಲಾಸ್ಟ್ ಡೇ ಇದೇನೆ ಮಾಡ್ಲಿಕ್ಕೆ ಆಗಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ನಮ್ಮ ಒಂದು ಜರ್ನಿ ಫಿನಿಶ್ ಆಗುತ್ತೆ. ಅಯ್ಯೋ ರಕ್ಷಿತಾ, ಯಾಕೆ ಹೇಳ್ತಿದ್ದೆ? ನಿನ್ನ ಮೇಕಪ್ ಎಲ್ಲ ಹಾಳಾಗುತ್ತೆ. ಅವ್ರು ಬಿಗ್ ಬಾಸ್ ಇಂದ ಬರ್ಬೇಕಾದ್ರೆ ಹೇಳ್ತಾ ಇದ್ರು. ನಾವು ಅಲ್ಲಿ ಸಿಗೋಣ, ಬಾಯ್. ಇವಾಗ ಸುಷ್ಮಾ ಮ್ಯಾಮ್ದು ಇದೆ ಫಿನಾಲೆ ಡಾನ್ಸ್ ಆಗ್ತಾ ಉಂಟು, ಆಗ ನಂತರ ನಮ್ಮದು. ಓಕೆ, ಇವಾಗ ಟುಡೇ ನಾನು ಆ್ಯಕ್ಚುಲಿ ಸ್ವಲ್ಪನೇ ಬ್ಲಾಗಿಂಗ್ ಮಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ಯಾವಾಗ ನನ್ನ ಗುಡ್ ಮೂಡ್ ಇರಲ್ಲ ಅಲ್ವಾ, ಸೊ ನನಗೆ ಬ್ಲಾಗಿಂಗ್ ಕೂಡ ಮಾಡಲಿಕ್ಕೆ ಆಗಲ್ಲ. ನಾನು ಖುಷಿಯಲ್ಲಿ ಇರುವಾಗ ಮಾತ್ರ ನನಗೆ ಬ್ಲಾಗಿಂಗ್ ಮಾಡಲಿಕ್ಕೆ ಆಗೋದು. ಬಟ್ ಆದರೂ ಕೂಡ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಡ್ತೀನಿ. ಯಾಕೆಂದರೆ ಇದೇ ಒಂದು ದಿವಸ ಇವಾಗ ಇದೇ ಮೆಮೊರಿ ಆಗುತ್ತೆ, ಸೊ ನನಗೆ ಮಿಸ್ ಮಾಡಲಿಕ್ಕೆ ಇಲ್ಲ. ಓಕೆ, ಸೊ ಎಲ್ಲ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ಕೂಡ ತೋರಿಸ್ತೀನಿ, ಬಿಕಾಸ್ ನೀವು ಕೂಡ ನನ್ನ ಲೈಫ್ದು ಒಂದು ಪಾರ್ಟೇ. ಓಕೆ, ನಿಂದು ಫಸ್ಟ್ ಎಲಿಮಿನೇಷನ್ ಅಂತ. ಹೌದಾ? ಇವರು ಆ್ಯಕ್ಚುಲಿ ಫಸ್ಟ್ ವೀಕಲ್ಲಿಯೇ ಇದೇ ಮಾಡ್ತಾ ಇದ್ರು, ಹೋಗ್ಬೇಕು ಅಂತ. ನಿಮಗೆ ಅನಿಸುತ್ತಾ ಬಂಗಡೆ ಫ್ರೈ ಮಾಡಿ ನಾನು ಹೋಗ್ತೀನಿ ಅಂತ? ಯಾಕೆ ನೀವು ಸೂರಜ್ ಅಣ್ಣಗೆ ಕಟ್ ಹಾಕಿದ್ದೀರಾ? ಹಾ, ನಮ್ದು ಲಾಸ್ಟ್ ದಿವಸ. ಸೊ ಎಂತ ಖುಷಿ, ಬೇಜಾರು, ನರ್ವಸ್ನೆಸ್ ಎಲ್ಲ ಉಂಟು. ಆ್ಯಕ್ಚುಲಿ ಎಲ್ಲ ಇದೆ. ರಕ್ಷಿತಾ ಸ್ಟಾರ್ಟಿಂಗ್ ಇಂದನೇ ಅಳ್ತಾ ಇದ್ದಾಳೆ. ಇಲ್ಲ ಆ್ಯಕ್ಚುಲಿ ನಾವು ಒಂದು ಕಣ್ಣು ಹಿಂಗೆ ಮಾಡುವಾಗ ಸೀಸನ್ 1 ಇಂದ ಸೀಸನ್ ಇದು ಇವಾಗ ಎಷ್ಟು ಎಪಿಸೋಡ್? ಇದು ಲಾಸ್ಟ್ ಎಪಿಸೋಡ್ 11th. ನಾವು ಕಣ್ಣು ಹಿಂಗೆ ಬ್ಲಿಂಕ್ ಮಾಡುವಾಗ 1 ಎಪಿಸೋಡಿಂದ 11th ಎಪಿಸೋಡ್ಗೆ ಬಂತು. ನಾನು ಹಿಂಗೆ ಮಾಡಿದಾಗೆಲ್ಲ ಬರಲಿಲ್ಲ, ನನಗೆ ಲೇಟ್ ಆಗಿ ಬಂತು. ನೋಡಿದ್ದೀರಾ? ತಕ್ಷಣ ಇವಾಗ ಸೂರಜ್ ಅಣ್ಣ ಡ್ಯಾನ್ಸ್, ಆದ ನಂತರ
ಸಪೋರ್ಟ್ ನಿಮ್ಗೇನೆ. ಥ್ಯಾಂಕ್ ಯು ಸೋ ಮಚ್. ರನ್ನರ ಪಾದಿಯಾ ಗರ್ಲ್ಸ್ ಆ್ಯಕ್ಚುಲಿ ಅವರು ಗಿಫ್ಟ್ ಶೆಫ್ ಜಡ್ಜ್ ಸಾರಿ ಎಲ್ಲರೂ ಕ್ಯಾಮ್ರಾ ಮುಂದೆ ಯಾರು ಬಂದ್ಬಿಡಿ, ಒಂಚೂರು ಸೈಡ್ ಬಂದ್ಬಿಡಿ ಸರ್. ಬನ್ನಿ ಸರ್. ನಾನಿವಾಗ ನೀವು ಅಡಿಗೆ ಮಾಡ್ತೀರಾ, ನೀವೆಲ್ಲ ಇನ್ಮೇಲೆ ನೋಡಲ್ಲ ಅಂತ ಸ್ವಲ್ಪ ಬೇಜಾರಾಗತ್ತೆ. ಕೊಡ್ಲೆ ಕಿಚನ್ಗೆ ಮಿಸ್ ಮಾಡ್ತೀರಲ್ವಾ? ಬಟ್ ನಾನು ಮಿಸ್ಸೇ ಮಾಡ್ತೀನಿ. ಆ್ಯಕ್ಚುಲಿ ಸತ್ಯ ಹೇಳಿದರೆ ಟುಡೇ ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಸ್ಯಾಡ್ ದಿವಸ. ಫಿನಾಲೆ ಅಂತ ಎಂತ ಖುಷಿಯೇ ಇಲ್ಲ, ಸ್ವಲ್ಪ ಕೂಡ ಇಲ್ಲ. ಇಲ್ಲ, ಸಂತೋಷವಾಗಿರ್ರಿ, ಯಾಕಂದ್ರೆ ಇದಾದ್ಮೇಲೆ ಭೇಟಿ ಆಗ್ತಾ ಇರ್ತೀವಿ. ಹೌದು. ಏನ್ ಕ್ಯಾಮ್ರಾ ಮುಂದೆ ಆಗಲ್ಲ, ಬಟ್ ನಾವು ಭೇಟಿ ಆಗ್ತೀವಿ. ಹೌದು, ಐ ಹೋಪ್ ನಾವು ಭೇಟಿ ಆಗಬೇಕು. ನಿಮ್ ಮನೆಗೆ ಬರ್ತೀನಿ. ಬರ್ತೀರಲ್ವಾ? ಉಡುಪಿಗೆ ಬರ್ತೀರಲ್ವಾ? ಬೀಚ್ ಹತ್ರನೇ ನಾವು ಇಬ್ರು ಕುತ್ಕೊಳ್ಳಿ ಅಡಿಗೆ ಎಲ್ಲ ಮಾಡೋಣ. Done. ಬರ್ತೀರಲ್ವಾ? Yes. ಪ್ರಾಮಿಸ್ 100% ಪ್ರಾಮಿಸ್. ಓಕೆ ಥ್ಯಾಂಕ್ ಯು. ಆದ್ರೆ ರಘುನ ಕರ್ಕೊಂಡು ಓಕೆ ಗೈಸ್, ನಮ್ಮ ಡಾನ್ಸ್ ಎಲ್ಲ ಆಯಿತು. ಓಕೆ, ಸೊ ಇವಾಗ ಎಂಟ್ರಿ ಉಂಟು. ಕೋಟ್ಲೆ ಅವರು ಬರ್ತಾರೆ ಇವಾಗ. ಬೇಡ ನನಗೆ. ಓಕೆ ರೆಡಿ. ಸೊ ನಮ್ದು ಎಂಟ್ರಿ ಇವಾಗ. ಅವಳಿಗೆ ಲಿಪ್ಸ್ಟಿಕ್ ಹಾಕು. ಲಿಪ್ಸ್ಟಿಕ್ ಬೇಡ. ಎಲ್ಲಿ ಕಾಣಿಸ್ತಾ ಇದೆಯಾ ರಕ್ಷಿತಾ? ಪ್ಲೀಸ್. ಓಕೆ ಪ್ಲೀಸ್ ಲಿಪ್ಸ್ಟಿಕ್ ಹಾಕಿ. ಅವಳು ಹೀರೋಯಿನ್ ರಕ್ಷಿತಾ ಕಣೋ. ಪ್ಲೀಸ್ ಲಿಪ್ಸ್ಟಿಕ್ ಹಾಕಿ. ರಕ್ಷಿತಾ ಯಾಕೆ ಲಿಪ್ಸ್ಟಿಕ್ ಹಾಕಲ್ಲ? ನಮ್ಮ ರಕ್ಷಿತಾ ಇವತ್ತು ತುಂಬಾ ಲಾಸ್ಟ್ ಡೇ ಲಿಪ್ಸ್ಟಿಕ್ ಹಾಕಿ. ಎಷ್ಟು ಬೇಕು ಅಷ್ಟು ಲಿಪ್ಸ್ಟಿಕ್ ಹಾಕಿ. ನಾಳೆಯಿಂದ ನನಗೆ ಲಿಪ್ಸ್ಟಿಕ್ ಹಾಕ್ಲಿಕ್ಕೇನೆ ಆಗಲ್ಲ. ಹಿಡ್ಕೊಳ್ಳಿ, ಹಿಡ್ಕೊಂಡು ಹಾಕಿ. ಎಷ್ಟು ಬೇಕು ಅಷ್ಟು ಹಾಕಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಬೈ. ನಾಳೆಯಿಂದ ಬೈಲಿಕ್ಕೆ ಆಗಲ್ಲ. ನಮ್ಮ ರಕ್ಷಿತಾ ಎಲ್ಲ ಕಾಣಬಾರ್ದು ಅಷ್ಟೇ. ಹೌದು. ನನಗೆ ಗೊತ್ತಾಯ್ತು ಎಷ್ಟು ಚಂದ ಇಲ್ಲ ಅಂತ. ಇಲ್ಲ, ಬ್ಲೆಂಡ್ ಮಾಡು. ಲಾಸ್ಟ್ ಲಿಪ್ಸ್ಟಿಕ್ ಸ್ವಲ್ಪ ಕಮ್ಮಿ ಹಾಕ್ಬೇಕು. ಹೌದು, ಲಾಸ್ಟ್ ಲಿಪ್ಸ್ಟಿಕ್. ಲಾಸ್ಟ್ ಲಿಪ್ಸ್ಟಿಕ್ ಅಂದ್ರೆ ಲಾಸ್ಟ್ ಫಿನಾಲೆ ಲಿಪ್ಸ್ಟಿಕ್. ರಿಮೂವ್ ಅಲ್ಲ. ಯಾರಿಗೂ ಆಟೋಗ್ರಾಫ್ ಕೊಡ್ತಿದ್ಯಾ? ಮಹಾರಾಜ ನಂತರ ಮಾಡ್ತೀನಿ. ಬಾಯ್, ಸಿಗೋಣ. ಎಂಟ್ರಿ ಚೆನ್ನಾಗಿ ತಗೊಳ್ಳಿ. ಲಾಸ್ಟ್ ಎಂಟ್ರಿ. ಓಕೆ, ಬಟ್ ಕೋಟ್ಲೆ ಕಿಚನ್ ಸೀಸನ್ 2 ಲಾಸ್ಟ್ ಅಲ್ವಾ? ಕೋಟ್ಲೆ ಕಿಚನ್ ಸೀಸನ್ 2 ಲಾಸ್ಟ್ ಅಲ್ವಾ? ಎಡು ಬಿದ್ಬಿಡು. ಅದು ಇನ್ನೊಂದು viral. ಎರಡಾಗುತ್ತೆ. ವೈರಲ್ ಆಗ್ಬಿಟ್ಟೈತೆ. ಅವಳು ಹತ್ತಿದ್ದು ಮೆಸೇಜ್ ಇಂದ ಕರ್ಕೊಂಡೋಗಿ ನಾನು ಶೋ ಮಾಡಲ್ಲ ನಾನು ಅಡುಗೆ ಅಂತ. ಅದೇ ವೈರಲ್ ಆಗ್ಬಿಟ್ಟಿತ್ತು. अरे वानी इरिटेशन ಮಾಡ್ತಾ ಇತ್ತು. ಅರೆ वो कुछ नहीं, वो क्या हुआ था, मैं डर गई. वो ಕುಕ್ಕರ್ ಓಪನ್ ಮಾಡಿದ್ರಲ್ವಾ, ಅದು ಬಿಸಿ ಬಂತಲ್ವಾ, ನನಗೆ ಸ್ವಲ್ಪ ಗಾಬರಿ ಆಯಿತು. ಅದಕ್ಕೆ ನಾನು ಅಳ್ತೀನಿ. ಇವತ್ತು ಬೆಳಿಗ್ಗೆ ಹೇಳ್ತಾ ಇಲ್ಲಪ್ಪ, ಇವತ್ತು ಲಾಸ್ಟ್. ಹೌದು, ನೀವು ಮಿಸ್ ಮಾಡಲ್ವಾ? ಅಂದರೆ ಕೋಟ್ಲೆ ಕಿಚನ್ ಅಡಿಗೆ ಅವರಿಗೆ ಆ್ಯಕ್ಚುಲಿ ಅಡಿಗೆ ಮಾಡಲಿಕ್ಕೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್, ತುಂಬ ಇಷ್ಟ. ನನಗೆ ಕೂಡ ಅಡಿಗೆ ಮಾಡಲಿಕ್ಕೆ ತುಂಬ ಇಷ್ಟ. ಪ್ರೊಡ್ಯೂಸರ್ ಬರ್ತಿದ್ದಾರೆ ಅಂತ ಹೇಳ್ತಾ ಇರೋದು, ನನಗೂ ಇಂಟ್ರೆಸ್ಟ್ ಅಂತ.
ಸಾರಿ ಸರ್ ನೋಡ್ಲಿಲ್ಲ. ಇಲ್ಲ ಸರ್, ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಯಾರು ಗೊತ್ತುಂಟ ನಿಮಗೆ? ಅಲ್ಲಿ ಹೋದ್ರು ಅವರು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಸರ್. ಜನರಿಗೆ ನನ್ನ ಸ್ವರ ಗಟ್ಟಿ ಕೇಳಿ ಕೇಳಿ ನಿಮ್ಮ ಸ್ವರ ಅಲ್ಲಿ ತನಕ ರೀಚ್ ಆಗಲ್ಲ. ಕೇಳುತ್ತೆ. ಓಕೆ ಬಾಯ್, ನಾವು ನಮ್ಮ ಇವಾಗ ಎಂಟ್ರಿ. ಓಕೆ ಬಾಯ್. ತಮ್ಮ ಮ್ಯಾಚ್ ಅವ್ರ ಹಾಗೇನೆ ಇದ್ದಾರೆ ಸೇಮ್. ಸರ್ ನೀವು ಮ್ಯಾಡ್ ಶೆಫ್ದು ತಮ್ಮನಾ? ಅಣ್ಣ. ಓಕೆ ಹಾಯ್, ಸೇಮ್ ಇದ್ದೀರಾ ನೀವಿಬ್ರು? ಹೌದಾ? ಅವರಿಗೆ ಕನ್ನಡ ಬರಲ್ಲ, ಅದು ಕನ್ನಡ ಬರುತ್ತೆ. ತುಂಬ ಖುಷಿ ಆಯಿತು. ಹಾಂ ವೆಲ್ಕಮ್. ಎಂತ ಹೇಳ್ತಾ ಇದ್ದೀರಾ? ತಮ್ಮ ಅಲ್ವಾ? ಹೇಗ? ಕ್ಯಾಮ್ರಾ ಡಿಒಪಿ ಅವರು ಸುಮ್ಮನೆ ಹೇಳಿದ್ರಾ? ಆಗ್ಬೇಡ ಅಷ್ಟೊಂದಿಲ್ಲ. ನಮ್ಮ ಜಡ್ಜ್ ಆ್ಯಕ್ಚುಲಿ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಡಿಗೆ ಎಲ್ಲ ತಿನ್ಲಿಕ್ಕೆ. ಎಂತ ಸ್ಪೆಷಲ್ ಮಾಡ್ತಾ ಇದ್ದೀರಾ ಫಿನಾಲೆಗೆ? ಇವತ್ತು ಫೈನಲ್ಸ್ ಎಲ್ಲ ರೆಸಿಪಿ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಬಾ. ನಾನು ಒಗ್ಗರಣೆ ಹಾಕಿ ಮೀನು ಕೋಳಿ ಹಾಕಿ ಒಂದು ಬಕೆಟಲ್ಲಿ ಕೊಡೋದು ಅಷ್ಟೇ. ನನ್ನ ರೆಸಿಪಿ ಅದೇ ಆ್ಯಕ್ಚುಲಿ. ಎಲ್ಲ ಬಕೆಟಲ್ಲಿ. ಹಾಂ ಬಕೆಟ್ ಸ್ಪೆಷಲ್, ಫಿನಾಲೆ ಸ್ಪೆಷಲ್, ಬಕೆಟ್ ಸ್ಪೆಷಲ್. ಸ್ಟೀಲ್ ಬಕೆಟ್. ಹೌದು ಹೌದು, ಅದರಲ್ಲಿ ಎಲ್ಲ ಹಾಲು. ಬಕೆಟ್ ಅಲ್ಲಿ ಹಾಕೊಡೋದು ಅಂದ್ರೆ ಬಾತ್ರೂಮ್ ಬಕೆಟ್ ಅನ್ಕೋತಾರೆ ಜನ. ಸ್ಟೀಲ್ದು ಬಕೆಟ್ ಚಿಕ್ಕದು ಬರುತ್ತೆ. ಅಂದ್ ಒಳಗೆ ಎಲ್ಲ ಏನಾಗ್ತಿದೆ ಒಳಗೆ? ಸೀ ಫುಡ್ಸ್. ಸೀ ಫುಡ್. ಮೇಘನಾ ಮ್ಯಾಮ್ ಸೀ ಫುಡ್ ತಿನ್ನಲ್ಲ. ಬಟ್ ನಿಮ್ಗೆ ಗೊತ್ತುಂಟಾ ಮೇಘನಾ ಮ್ಯಾಮ್ ಎಂತ ಹೇಳಿದ್ರು ಗೊತ್ತುಂಟಾ? ಅವರು ಯಾವಾಗಲೂ ಸೀ ಫುಡ್ ತಿನ್ನಲ್ಲ. ಬಟ್ ಟ್ಯಾಕ್ಟಿಕ್ಸ್ ನಾನು ಹೇಳ್ತೀನಿ, ಅವರು ಟೇಸ್ಟ್ ಮಾಡಲ್ಲ. ಬಟ್ ಹಂಗೆ ಬರೀ ಗ್ರೇವಿ ತಿನ್ಬಿಡ್ಲಿ, ಸೂಪರ್ ಅಂತ ಹೇಳ್ಬಿಡ್ಲಿ. ಬಟ್ ಅವರು ನನ್ನ ಸೀ ಫುಡ್ ತಿಂತಾರೆ, ಯಾವಾಗಲೂ ತಿನ್ನಲಿಲ್ಲ ಸೀ ಫುಡ್. ಮೇಘನಾ ಮ್ಯಾಮ್ ಸ್ಪೆಷಲಿ ನಂದು ಸೀ ಫುಡ್ ತಿಂತಾರೆ. ಸಪರೇಟ್ ಸಮುದ್ರ ಇದೆ, ಓಕೆ ಓಕೆ. ಮೇಘನಾ ಮ್ಯಾಮ್ ಆ್ಯಕ್ಚುಲಿ ಫಸ್ಟ್ ಡೇ ಇಂದ ಹೇಳ್ತಾ ಇದ್ದಾರೆ, ಅವರು ಯಾವಾಗಲೂ ಸೀ ಫುಡ್ ತಿನ್ನಲಿಲ್ಲ, ನನ್ನ ಸೀ ಫುಡ್ ಮಾತ್ರ ತಿಂದಿದ್ರು. ಏನಕ್ಕಂದ್ರೆ ಅವ್ರ ಆಪ್ಷನ್ ಇಲ್ಲ, ತಿನ್ಲೇಬೇಕು. ಇಲ್ಲ ನಿಮ್ಗೆ ಅನ್ಸುತ್ತಾ ಗೈಸ್ ಆಪ್ಷನ್ ಅಂತ? ಇಲ್ಲಪ್ಪ, ಕೈ ಮಾಡಿ ತಿಂದ್ರು ಅವರು. ಹನುಮಂತ ಆ್ಯಕ್ಚುಲಿ ನಕ್ಕಿ ಕೋಳಿ ತಿಂತ ಇದೆ. ಹೌದು ಆ್ಯಕ್ಚುಲಿ ಇವಾಗ ಜಸ್ಟ್ ನಮಗೆ ಆ್ಯಕ್ಚುಲಿ ಕೋಟ್ಲೆ ಇದೆ ಆಯಿತು. ನನಗೆ ಆ್ಯಕ್ಚುಲಿ ನನ್ನ ಕೋಟ್ಲೆ ಇವಾಗ ಫಿನಾಲೆಯಲ್ಲಿ ಯಾರು ಅಂದರೆ ಇವರು ರಸಗುಲ್ಲ ಮತ್ತು ಅವರು ನಾಗವಲ್ಲಿ. ಓಕೆ, ಸೊ ನಮ್ಮ ಆ್ಯಕ್ಚುಲಿ ಲಂಚ್ ಟೈಮ್. ನನಗೆ ಯಾರು ಊಟ ಕೊಡ್ತಾರಾ? ಹಾಂ, ನನಗೆ ಊಟ ಯಾರು ಕೇಳ್ತಾರಾ? ತುಂಬ ಥ್ಯಾಂಕ್ ಯು ಸೂರಜ್ ಅಣ್ಣನ. ಸೂರಜ್ ಇವಾಗ ಟಾಸ್ಕ್ ಉಂಟು. ಓಕೆ, ಸೊ ಚಿಕನ್ ಬಿರಿಯಾನಿ, ಕೋಳಿ ಮತ್ತೆ ಬಿರಿಯಾನಿ. ಓ ಮಟನ್ ಬಿರಿಯಾನಿಯಾ? ಏನು ಊಟ ಮಾಡ್ತಿದ್ದೀರಾ ಅಕ್ಕ? ಮಟನ್ ಬಿರಿಯಾನಿ. ಸೊ ಇವಾಗ ರಪ ಊಟ ಮಾಡಿ ಆದ ನಂತರ ಇವಾಗ ಟಾಸ್ಕ್ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅದು ಚಪ ಅಂತ ಮಾಡ್ತೀರಾ? ಟಕ ಸೂರಜ್, ನಾನು ನಿಮಗೆ ತುಂಬ ಮಿಸ್ ಮಾಡ್ತೀನಿ ಆಫ್ಟರ್ ಕೋಟ್ಲೆ ಕಿಚನ್. ಎಲ್ಲರೂ ಅಬ್ರಾಡ್ ಟ್ರಾವೆಲ್ ಮಾಡ್ತಿದ್ದೀರಾ? ಹಂಗೆಲ್ಲ ನೀವು ಇಲ್ಲೇ ಇರ್ತೀರಾ ಕರ್ನಾಟಕದಲ್ಲಿ, ಬಟ್ ಆದರೂ ಕೂಡ ನಾವು ಇವಾಗ ಒಂದು ಕೋಟ್ಲೆ ಕಿಚನ್ ಆಗ್ತಾ ಉಂಟು, ನಾವು ಮೀಟ್ ಮಾಡ್ತೀವಿ. ಕೋಟ್ಲೆ ಕಿಚನ್ ಇಲ್ಲಂದ್ರೆ ನಮಗೆ ಸುಮ್ಮನೆ ಹೀಗೆ ಮೀಟ್ ಮಾಡ್ಬೋದು, ಬಟ್ ನೀವೆಲ್ಲ ದೊಡ್ಡ ಹಾಗೆಲ್ಲ. ಅಯ್ಯೋ ದೇವರೇ, ಅಪರೂಪದಲ್ಲಿ ಹಿಂಗೆ ಒಂದು ಸತಿ ಮೀಟ್ ಮಾಡ್ಬೋದು. ಅಂದರೆ ನೀನು ಕೂಡ ಬಿಸಿ ಇದೆಯಾ, ನಾನು ಕೂಡ ಬಿಸಿ ಇದ್ದೀನಿ. ಬಟ್ ಇಲ್ಲಿ ಹೇಗಂದ್ರೆ ಅಕ್ಕ ಬಿಸಿ ಇಲ್ಲ, ಕೈ ಚಳಿಗಾಲ. ಯಾಕೆ ಅವರಿಗೆ ಕೈ ಇಲ್ವಾ ಬಿರಿಯಾನಿ ತಿನ್ಲಿಕ್ಕೆ?
ಫಿನಾಲೆಗೆ ಆಕ್ಚುಲಿ ಸೂರಜ್ದು ಫುಲ್ ಫ್ಯಾಮಿಲಿ ಬಂದಿದೆ. ಇಲ್ಲಿ ನೋಡಿ ಸೂರಜ್ದು ಅಮ್ಮ ತುಂಬಾ ಖುಷಿ ಆಗ್ತಾ ಉಂಟಾ? ನಿಮ್ಮ ಮಗ ಫಿನಾಲೆ ತನಕ ಬಂದಿದ್ದಾರೆ. ನಾನು ಒಂದು ಆಟ ಆಡಿ ಬಂದಿದ್ದೀನಿ. ಹಾ ಹೌದಾ? ಹಾಯ್ ಸಿಸ್ಟರ್ಸ್ ಮದರ್ ಇನ್ ಲಾ. ಹೌದಾ? ಎಲ್ಲ ಸೇಮ್ ಫೇಸೇ ಉಂಟು. ಎಲ್ಲ ಒಂದೇ ತರ ಇದ್ದಾರೆ. ಇವರು ಆಕ್ಚುಲಿ ಇವರ ಫ್ರೆಂಡ್. ನಾನು ರೀಲ್ಸ್ ಎಲ್ಲ ಮಾಡ್ತೀನಲ್ಲ, ನಾನು ಫುಲ್ ರೀಲ್ಸ್ಗೆಲ್ಲ ಶೂಟ್ ಮಾಡೋದಿದೆ. ಹೌದಾ? ನಿಮ್ಗೆ ಹೇಗೆ ವಿಕಿ ಅಣ್ಣ ಇದ್ದಾರೆ, ನಮಗೆ ವಿಕಾಸ್ ಅಣ್ಣ, ನಮಗೆ ಪುನಿಯ. ಓಕೆ. ಇಲ್ಲ, ಅವರು ಇದ್ದಾರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ನಾವು ಒಟ್ಟಾಗಿ ಹೋಗುದು ಉಂಟು. ಬಂದು ಓಕೆ. ಹೆಂಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ. ನಮ್ಮ ಬ್ಯೂಟಿಫುಲ್ ಅಬ್ಬ ದೇವರೇ, ಇವಾಗ ನಾವು ಬರ್ತಾ ಇದ್ದೀವಿ. ಮತ್ತೆ ಅಲ್ಲಿ ಯಾಕೆ ನೋಡಿ ಮತ್ತೆ ಮತ್ತೆ ಏನು ಬೇಕು ನಿಮಗೆ? ನೀವು ನಮ್ಮ ಜಾಗದಲ್ಲಿ ಕುತ್ಕೊಂಡಿದ್ದೀರಾ ಅಂದ್ರೆ ನಮಗೆ ನಿಮ್ಮ ಜಾಗ ಇಷ್ಟ. ಇಲ್ಲಪ್ಪ ಇಲ್ಲ. ನಾ ಹಿಡಿತೀನಿ ಬಿಡು. ಅವರು ಎಷ್ಟು ಕ್ಯೂಟ್ ಆಗಿದೆ ಸ್ಟೆಪ್ ಮಾಡಿದ್ರು ಗೊತ್ತುಂಟಾ? ಪ್ಲೀಸ್ ಒಂದು ಸತಿ ಮಾಡಿ ಜನರಿಗೆ ಕೂಡ ನೋಡಿ. 1 2 3 ಇವರು ಎಷ್ಟು ಕ್ಯೂಟ್ ಮಾಡ್ತಾ ಇದ್ದಾರೆ. ನಾನು ಫುಲ್ ಎಪಿಸೋಡ್ ಇದೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ನಿಮ್ಮ ಜೊತೆ. ಅವರು ತುಂಬಾ ಪೇಷಂಟ್ ಜನ. ನಾನು ಹೆಂಗಂದ್ರೆ ಗಡಬಡ. ನೀವು ಮತ್ತೆ ಉಡುಪಿಯಲ್ಲಿ ಯಾವಾಗ ಬರುವುದು? ನೀವು ಯಾವಾಗ ಕರೆಯುವುದು? ನನಗೆ ಮನೇಲಿ ಕರಿಯಲ್ವಾ? ನಾನು ಬರುವಂತ ಅವತ್ತು ಫಸ್ಟ್ ಎಪಿಸೋಡ್ ದಿನಾನೇ ಹೇಳಿದ್ದೀನಿ. ಅವರ ಮನೆಗೆ ಹೋಗಲ್ವಾ? ನೀನು ಅವ್ರ ಮನೆಗೆ ಹೋದ್ರೆ ಅವ್ರ ಹುಡುಗ ನಿನ್ನ ಹೈಟ್ ಅಲ್ಲಿ ಇರ್ತಾನೆ. ಪರವಾಗಿಲ್ಲ. ನಾನು ಮತ್ತೆ ಸರ್ ನಿಮ್ಮ ಮನೆಯಲ್ಲಿ ಬರಲ್ಲ? ನಾನು ಹೋಗ್ತಾ ಇರೋದು ನನ್ನ ಫ್ರೆಂಡ್ ಜೊತೆ ಆಟ ಆಡಕ್ಕೆ. ಅಕ್ಕ ನಾನು ಬರ್ಲಾ? ಅವ್ರ ಮಗ ನನ್ನ ಫ್ರೆಂಡ್, ಅವ್ರ ಮಗ ನಾನು ಸ್ಪೈಡರ್ ಜೊತೆ ಆಟ ಆಲ್ರೆಡಿ ಆಡ್ತೀನಿ. ಮೇಘ ಇರೋವಾಗ ಇನ್ನು ಯಾವ ಮೇಘ ಬೇಕು? ಸರ್ ಎಲ್ಲರೂ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ರಕ್ಷಿತ್ ಅವ್ರ ಗಾಡಿ ತಗೊಂಡ್ಬಂದು. ನನ್ನ ಗಾಡಿ ಅಷ್ಟು ದೊಡ್ಡ ಇಲ್ಲ. ಯಾವ ಗಾಡಿ ಬಲೆನೋ. ತಗೊಂಡ್ಬಿಡು, ದೊಡ್ಡ ಗಾಡಿ ತಗೊಂಡು ಇನ್ನೊಂದು ತಗೊಂಡ್ಬಿಡು. ಈ ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಮುಗಿಸಿ ಪೇಮೆಂಟ್ ಅದು ತಗೊಂಡ್ಬಿಟ್ಟು ತಗೊಂಡ್ಬಿಡು. ನಂದು ಪರವಾಗಿಲ್ಲ. ನಮ್ದು ಫೋನು ನಿಮ್ದು ಫೋನ್ ನಂದು. ಯೋಚನೆ ಮಾಡ್ತಾ ಇದ್ದೀರಾ? ಕಣ್ಣು ಹಿಂಗೆ ಮಾಡುವಾಗ ಶೋ ಮುಗೀತು. ಬೇಜಾರಾಗ್ತಾ ಇದೆ. ಯಾಕಂದ್ರೆ ನೀವೆಲ್ಲ ಪ್ರೀತಿ ಆಶೀರ್ವಾದದಿಂದ ಪಡ್ಕೊಂಡಿದ್ರಿ. ರಕ್ಷಿತಾ ಕೂಡ ಅಷ್ಟೇ. ನಿಮ್ಗೆ ರಂಜಿಸ್ಬೇಕು, ಇನ್ನೂ ಮನರಂಜಿಸ್ಬೇಕು ಅಂತ ಅವ್ರು ತುಂಬ ಶ್ರಮಪಟ್ಟು ಒಳ್ಳೆ ಅಡುಗೆ ಮಾಡಿದ್ರು. ನೀವೆಲ್ಲ ಇಷ್ಟಪಟ್ಟಿದ್ದೀರ. ಭಾಳ ಬೇಗನೆ ಗ್ರ್ಯಾಂಡ್ ಫಿನಾಲೆ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಪಾಟ್ಲಿ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಫಿನಾಲೆನ. ರಕ್ಷಿತಾ ಅಂತೂ ಫುಲ್ಲು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು. ಒಟ್ಟಿಗೆ ಕೆಲಸ ಮಾಡಿದರು. ಇವತ್ತಿನ ದಿನ ರಕ್ಷಿತಾ ಇವತ್ತು ದಿನ ಮುಗಿದವ್ರೆ, ನಾಳೆ ಅವ್ರ ಕೆಲಸ ತೊಳ್ಕೊಳ್ತಾರೆ, ನಾನು ನನ್ನ ಕೆಲಸ ತೊಳ್ಕೊಳ್ತೀನಿ. ಅಲ್ಲ, ನಾವು ಒಂದು ಇವಾಗ ಒಟ್ಟಾಗಿದ್ದೀವಿ. ಅವರು ಅವರ ಲೈಫಲ್ಲಿ ಬ್ಯುಸಿ ಆಗ್ತಾರೆ, ನಾನು ನನ್ನ ಲೈಫಲ್ಲಿ ಕೆಲಸಕ್ಕೆ ಹೋಗ್ತೀನಿ. ಸೊ ಅಷ್ಟೇ ಅಲ್ವಾ ಜೀವನ? ಇಷ್ಟೇ. ಎಲ್ಲರೂ ಏನಂದರೆ ಲೈಫಲ್ಲಿ ಎಲ್ಲ ಸಮಯ ಎಲ್ಲ ಜಾರೋಗುತ್ತೆ. ಆ ಟೈಮಲ್ಲಿ ಅಷ್ಟೇ ಸಿಗ್ತದೆ. ಮತ್ತೆ ಟೈಮ್ ಪರ್ಮನೆಂಟ್ ಇರಲ್ಲ, ಟೆಂಪರರಿ. ಪ್ರಾಬ್ಲಮ್ಸ್ ಕೂಡ ಅಷ್ಟೇ, ಪ್ರಾಬ್ಲಮ್ಸ್ ಕೂಡ ಪರ್ಮನೆಂಟ್ ಇರಲ್ಲ, ಟೆಂಪರರಿ. ಖುಷಿದು ದಿವಸ ಕೂಡ ಪರ್ಮನೆಂಟ್ ಇರಲ್ಲ, ಟೆಂಪರರಿ. ಸೊ ಅದಕ್ಕೆ ಒಂದೊಂದು ದಿವಸ ಒಂದು ಪ್ರೆಸೆಂಟ್ ಟೈಮ್ ಎಂಜಾಯ್ ಮಾಡಿ. ಬಿಕಾಸ್ ನಮಗೆ ಗೊತ್ತಿಲ್ಲ ಅಲ್ವಾ, ಅಂದರೆ ಲೀವ್ ಲೈಕ್ ಮನುಷ್ಯನಿಗೆ ಏನಾಗುತ್ತೆ ಏನಂದ್ರೆ ನಿಮಿಷಕ್ಕೂ ವಯಸ್ಸು ಕಳೆದು ಹೋಗ್ತಾ ಇರ್ತದೆ. ನೀವು ತುಂಬ ಥ್ಯಾಂಕ್ ಯು ನಿಮ್ಮ ಬ್ಲಾಗಲ್ಲಿ ನನಗೆ ತಗೊಳ್ಳಿಕ್ಕೆ ಇಷ್ಟು ಟೈಮ್ ಆಯಿತು. ಯಾವಾಗಲೂ ನಾನು ಆ್ಯಕ್ಚುಲಿ ಫಸ್ಟ್ ದಿವಸದಿಂದ ನಾನು ಬ್ಲಾಗ್ ಮಾಡೋದು. ಓಕೆ, ಇವರು ಮಾಡಲೇ ಇಲ್ಲ. ನಾನು ಯೋಚನೆ ಮಾಡೋದು, ಇವರು ಬ್ಲಾಗರ್, ಇವರು ಒಂದು ಸತಿ ಕೂಡ ಫೋನು ಇದೆ ಮಾಡಿ ಮಾತಾಡಲಿಲ್ಲ ಅಂತ. ನೀವು ಯಾಕೆ ಇವಾಗ ಗ್ರ್ಯಾಂಡ್ ಫಿನಾಲೆ ಬ್ಲಾಗಿಂಗ್ ಮಾಡ್ತೀರಾ? ಮೆಮೊರೀಸ್ಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಮೆಮೊರೀಸ್
ಆಯಿತು ಇವಾಗ 11 ಎಪಿಸೋಡು. ಎಲ್ಲರೂ ಆ್ಯಕ್ಚುಲಿ ಕೊನೆ ದಿವಸ ಹೇಳ್ತಾ ಇದ್ದಾರೆ. ಸೊ ತುಂಬ ಬೇಜಾರಾಗ್ತಾ ಉಂಟಾ? ಎಲ್ಲರೂ ಬ್ಲಾಗ್ ಮಾಡ್ತಾ ಇದ್ದಾರೆ.